ಸಮಸ್ಯೆ ಮಾತ್ರ ಇವಾಗ ಪರಿಹಾರ ಆಗಿಲ್ಲ. ಬೆಡ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಬೆಳಿಗ್ಗೆ ನಾವು ನೋಡಿದ್ವಿ ಸೋಂಕಿತನನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ಸೀದಾ ಸಿಎಂ ಮನೆಗೆ ಹೋಗಿತ್ತು. ಆದ್ರೆ ಆತ ಬದುಕು ಉಳಿಲಿಲ್ಲ. ಈಗ ವಿಧಾನಸೌಧಕ್ಕೆ ಸೋಂಕಿತರು ಹೋಗ್ತಾ ಇದ್ದಾರೆ. ಬೆಡ್ ಸಿಗದೆ ನೇರವಾಗಿ ವಿಧಾನಸೌಧಕ್ಕೆ ಸೋಂಕಿತರನ್ನ ಅವ್ರ ಕುಟುಂಬ ವರ್ಗ ಕರ್ಕೊಂಡು ಹೋಗ್ತಾ ಇದೆ. ಬೆಡ್ಗಾಗಿ ಕಾದು ಕಾದು ಸಾಕಾಗಿದೆ. ಆಂಬ್ಯುಲೆನ್ಸ್ ನಲ್ಲೇ ಆ ಸೋಂಕಿತ ವ್ಯಕ್ತಿ ಇದ್ದಾರೆ. ಬೆಡ್ ಸಿಗ್ತಾ ಇಲ್ಲ. ಇನ್ನೆಲ್ಲಿಗೆ ಹೋಗ್ಬೇಕು? ಯಾರಿಗೆ ಫೋನ್ ಮಾಡಿದ್ರು ಇಲ್ಲಿ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಬಿಬಿಎಂಪಿ ಒಂದು ಹೆಲ್ಪ್ ಲೈನ್ ಕೊಟ್ಟಿದೆ. ಅದಕ್ಕೆ ಫೋನ್ ಮಾಡಿದ್ರೆ ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಎಲ್ಲ ವೇಟ್ ಮಾಡಿಸ್ತಾರೆ. ಕೊಡ್ತೀವಿ, ಅಲ್ಲಿ ಕನೆಕ್ಟ್ ಮಾಡ್ತೀವಿ, ಇಲ್ಲ ಎನ್ಕ್ವೈರಿ ಮಾಡ್ತೀವಿ, ನೀವು ಈ ಇನ್ಫಾರ್ಮೇಶನ್ ಕೊಡಿ, ಆ ಇನ್ಫಾರ್ಮೇಶನ್ ಕೊಡಿ ಅಂತ ಕಾಲಹರಣ ಆಗ್ತಾ ಇದೆ. 2 ದಿನದಿಂದ ಬೆಡ್ ಸಿಗದೆ ಸೋಂಕಿತ ಮಹಿಳೆ ಅಲದಾಟ ಮಾಡ್ತಾ ಇದ್ದಾರೆ. ಅವ್ರ ಕುಟುಂಬಸ್ಥರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ವಿಧಾನಸೌಧಕ್ಕೆ ಬಂದು ಕಾಯ್ತಾ ಇದ್ದಾರೆ. ವಿಧಾನಸೌಧದ ಮುಂದೆ ಅಧಿಕಾರಿಗಳು ಮತ್ತೆ ಪೊಲೀಸರು ತಬ್ಬಿಬಾಗಿದ್ದಾರೆ. ಬೆಳಗ್ಗೆ ಸಿಎಂ ಮನೆ, ಮಧ್ಯಾಹ್ನ ವಿಧಾನಸೌಧ. ಸಂಜೆ ಎಲ್ಲಿಗೆ ಹೋಗ್ತಾರೋ ಅಂದ್ರೆ ಆಕ್ರೋಶದ ಕಟ್ಟೆ ಎಲ್ಲಿ ತನಕ ಒಡೆದು ಹೋಗ್ತಾ ಇದೆ ಸೋಂಕಿತರದ್ದು ಮತ್ತೆ ಅವ್ರ ಕುಟುಂಬ ವರ್ಗದ್ದು ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಮಂತ್ರಿಗಳು ಶಾಸಕರ ಮನೆ ಮುಂದೆ ಸೋಂಕಿತರು ಹೋದ್ರೆ ಕಷ್ಟ ಆಗುತ್ತೆ. ಸರ್ಕಾರ ಬೆಡ್ ಸಮಸ್ಯೆ ಬಗೆಹರಿಸದೇ ಇದ್ರೆ ಮುಂದೆ ಸಿಚುವೇಶನ್ ತುಂಬಾ ಕಷ್ಟ ಆಗುತ್ತೆ. ಈಗಲೇ ಆಲ್ರೆಡಿ ತುಂಬಾ ಕಷ್ಟ ಆಗ್ತಾ ಇದೆ. ಇನ್ನೂ ಇದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ ಸಮಸ್ಯೆಗಳು, ಬೆಡ್ ಸಿಗದೇ ಇರೋದು ಮುಂದಕ್ಕೆ ಇನ್ನೂ ಕಷ್ಟ ಆಗುತ್ತೆ. ನೋಡಿ, ಬೆಳಿಗ್ಗೆ ನಾವು ನೋಡಿದ್ವಿ ಆಂಬ್ಯುಲೆನ್ಸ್ ತಗೊಂಡು ಸೀದಾ ಸಿಎಂ ಮನೆಗೆ ಹೋಗಿದ್ದು. ಅಂದ್ರೆ ಮನೆ ಮುಂದೆ ವೇಟ್ ಮಾಡ್ತಾ ಇದ್ರು. ಅಧಿಕಾರಿಗಳು ತಬ್ಬಿಬಾದ್ರು. ಸಿಎಂ ಏನು ಬರ್ಲಿಲ್ಲ. ಆದ್ರೆ 1 ಗಂಟೆ ಅಲ್ಲಿ ವೇಟ್ ಮಾಡಿದ ಮೇಲೆ ಬೆಡ್ ಏನೋ ಸಿಕ್ತು. ಆದ್ರೆ ಆ ಸೋಂಕಿತನನ್ನ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಜೀವಂತವಾಗಿ. ಇನ್ನೊಂದು ಕಡೆ ನೋಡಿ, ಈಗ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆ ಸೋಂಕಿತ ಮಹಿಳೆಯನ್ನ. ಯಾಕಂದ್ರೆ 2 ದಿನದಿಂದ ಅಲ್ದಾಡ್ತಾ ಇದ್ದಾರೆ. ಬೆಡ್ ಮಾತ್ರ ಸಿಗ್ತಾ ಇಲ್ಲ. ಬೆಳಿಗ್ಗೆ ನೋಡಿ ಆತರ ಸಿಎಂ ಮನೆ ಹತ್ರ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಆ ರೋಡನ್ನೇ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ಬ್ಯಾರಿಕೇಡ್ ಹಾಕಿ. ಯಾರು ಅಲ್ಲಿ ಸುಳಿಯಂಗೆ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಆಂಬ್ಯುಲೆನ್ಸ್ ಓಡಾಡುತ್ತಲ್ಲ, ಅಲ್ಲೆಲ್ಲ ನೀವು ಬ್ಯಾರಿಕೇಡ್ ಹಾಕಿ ಮುಚ್ಚಿಬಿಡ್ತೀರಾ? ಹಾಗಾದ್ರೆ ಸೋಂಕಿತರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಹಾಗಾದ್ರೆ ನೀವು ಸರಿಯಾಗಿ ಬೆಡ್ ವ್ಯವಸ್ಥೆ ಮಾಡಿದ್ರೆ ಸಿಎಂ ಮನೆಗೆ, ವಿಧಾನಸೌಧಕ್ಕೆ, ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ. ಇಂಥದ್ದೆಲ್ಲ ಅವ್ಯವಸ್ಥೆಗಳಾಗ್ತಿತ್ತ? ಹೋಗಲ್ಲ ಅನ್ನುವಂತ ಕಾಲ ಬಂದ್ರು ಕೂಡ ಅಚ್ಚರಿ ಇಲ್ಲ. ಯಾಕಂದ್ರೆ ನಿನ್ನೆ ಬಂದಿರತಕ್ಕಂತ ದೂರದಲ್ಲಿ ಮಾತಾಡ್ತೀನಿ. ಯಾವ ಫೆಸಿಲಿಟಿನೂ ಕೊಡ್ತಲ್ಲ ನಮ್ಮಂತವ್ರಿಗೆ. ಅದಕ್ಕೆ ಹೊಸಕೋಟೆ ಕರ್ಕೊಂಡು ಹೋಗಿದ್ವಿ ನಿನ್ನೆ. ಅಲ್ಲಿ ನೋಡಿದ್ರೆ ಅಲ್ಲಿ ಆಕ್ಸಿಜನ್ ಮಾತ್ರ ಸಪ್ಲೈ ಮಾಡಿದ್ದಾರೆ. ವೆಂಟಿಲೇಟರ್ ಇಲ್ಲ ಅನ್ನೋದಕ್ಕೋಸ್ಕರ ನಮ್ಮ ಹಾಸ್ಪಿಟಲ್ ಕಳಿಸ್ತಿದ್ರು. ವೆಂಟಿಲೇಟರ್ ಇಲ್ಲೇ ತಗೊಂಬನ್ನಿ ಅಂತ. ನಾವು ವೆಂಟಿಲೇಟರ್ ಎಲ್ಲಿ ಹಿಡ್ಕೊಂಡು ಹೋಗೋದು? ಹಾಸ್ಪಿಟಲ್ಗಳಲ್ಲಿ ಇಟ್ಕೊಂಡಿರ್ಬೇಕು ವೆಂಟಿಲೇಟರ್, ಇಲ್ಲ ಆಕ್ಸಿಜನ್. ಇಂಥ ಪೇಷಂಟ್ ನಾವೆಲ್ಲಿ ಕರ್ಕೊಂಡು ಹೋಗಕ್ ಸಾಧ್ಯ? ಯಾವ ಪೆಟ್ರೋಲ್ ಖಾಲಿ ಇಲ್ಲ ಅಂತಾರೆ, ವೆಂಟಿಲೇಟರ್ ಇಲ್ಲ ಅಂತಾರೆ, ಆಕ್ಸಿಜನ್ ಇಲ್ಲ ಅಂತಾರೆ. ಫೋನ್ ಮಾಡೋಣ. ಸರ್ಕಾರ ಎಚ್ಚೆತ್ಕೋಬೇಕು. ಇಲ್ಲದೆ ಹೋದ್ರೆ ಇದು ಕೇವಲ ಒಂದು ಉದಾಹರಣೆ. ಪ್ರತಿಯೊಬ್ಬರು ಕೂಡ ಬಂದು ನೋಡಿ, ಕೈ ಮುಗಿತಾ ಇದ್ದಾರೆ, ಬೇಡ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಏನು ಪ್ರಯೋಜನ ಆಗ್ತಾ ಇಲ್ಲ. ಒಂದ್ ಕಡೆ ತೋರಿಸ್ತಾ ಇದೀವಿ ನಿಮ್ಗೆ ನಾವು, ಆಂಬ್ಯುಲೆನ್ಸ್ ನಲ್ಲಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿದ್ದಾರೆ. ದಿನಕ್ಕೆ ಕೈ ಮೀರಿ ಹೋಗ್ತಾ ಅದಕ್ಕೋಸ್ಕರ ಅವರು ವೆಂಟಿಲೇಷನ್ ವಿಧಾನಸೌಧ ಕೊರೋನಾ ಪೇಷಂಟ್ ಎಲ್ಲ ಹಾಸ್ಪಿಟಲ್ ಎಲ್ಲೋ ಸೇರಿಲ್ಲ. ಎಲ್ಲ ಯಾವ ಹಾಸ್ಪಿಟಲ್ ನೋಡಿ, ಯಾವ ಹಾಸ್ಪಿಟಲ್ ಅಲ್ಲೂ ಬೆಡ್ ಸಿಗ್ತಾ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಕುಟುಂಬಸ್ಥರು. ಇನ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹಂಗಾದ್ರೆ ಇವ್ರನ್ನೆಲ್ಲ? ಸರಿಯಾಗಿ ಸರ್ಕಾರ ವ್ಯವಸ್ಥೆ ಮಾಡಿದಿದ್ರೆ, ಬೆಡ್ ಎಲ್ಲ ಸಿಕ್ಕಿದ್ರೆ ಇವ್ರದೆಲ್ಲ ಪ್ರಾಣನೂ ಉಳಿತಾ ಇತ್ತು. ಜೊತೆಗೆ ಈ ತರ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಸಿಎಂ ಮನೆ ಮುಂದೆ ಆಂಬ್ಯುಲೆನ್ಸ್ ತಗೊಂಡು ಹೋಗೋದು, ವಿಧಾನಸೌಧಕ್ಕೆ ಕರ್ಕೊಂಡು ಹೋಗೋದು, ಇಂಥದ್ದೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇರ್ಲಿಲ್ಲ. ಆದ್ರೆ ಇನ್ನೂ ಕಾಲ ಮಿಂಚಿಲ್ಲ ನೋಡಿ. ಪ್ರಾಣ ಪಕ್ಷಿ ಸುಮಾರು ಜನದ ಹಾರೋಗ್ಬಿಟ್ಟಿದೆ. ಈಗ ಸಿಎಂ ಮನೆ ಮುಂದೆ ಆಂಬ್ಯುಲೆನ್ಸ್ ತಗೊಂಡು ಹೋದ್ರು 1 ಗಂಟೆ ಕಾದಿದ್ದಾರೆ ಬೆಳಿಗ್ಗೆಯಿಂದ. ಇವರು ಕಾದ ಮೇಲೆ ಒಂದ್ ಬೆಡ್ ಏನೋ ಕೊಡ್ಸಿದ್ರು. ಆದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯದಲ್ಲೇ ಸೋಂಕಿತನ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿದೆ. ಇನ್ನೊಂದು ಕಡೆ ಸೋಂಕಿತ ಮಹಿಳೆಯನ್ನ ಈಗ ವಿಧಾನಸೌಧ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿರುವಂತ ಅಧಿಕಾರಿಗಳು, ಪೊಲೀಸರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಅವ್ರಿಗೆ ಬೆಡ್ ಕೊಡೋ ವ್ಯವಸ್ಥೆನ ಅದ್ ಯಾರು ಮಾಡ್ತಾರೋ ಗೊತ್ತಿಲ್ಲ.
ಇನ್ನು ಸಂಜೆ ವೇಳೆಗೆ ಸೋಂಕಿತರನ್ನ ಇದೇ ತರ ಕರ್ಕೊಂಡು ಕುಟುಂಬಸ್ಥರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಬಟ್ ಇವರೆಲ್ಲ ಹುಷಾರಾಗಿದ್ದಾರೆ, ಅಂದ್ರೆ ಜಾಂಡ್ರು. ಸಿಎಂ ಮನೆಗೆ ಈ ತರ ಎಲ್ಲ ಕರ್ಕೊಂಡ್ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬ್ಯಾರಿಕೇಡ್ ಹಾಕ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇನ್ಯಾರು ಅಲ್ಲಿ ಹೋಗಂಗೆ ಇಲ್ಲ. ಎಂತ ಎಮರ್ಜೆನ್ಸಿ ಬಂದ್ರು ಇನ್ಯಾರಿಗೆ ಕೇಳ್ಬೇಕು ಹಂಗಾರೆ ನಾವು? ನಿಮ್ಮನ್ನ ಆರಿಸಿ ಕಳಿಸಿ ಈ ತರ ಆಡಳಿತ ಮಾಡ್ತಿದ್ದೀರಲ್ಲ, ಕುರ್ಚಿಲ್ ಕೂತಿದ್ದೀರಲ್ಲ, ನಿಮ್ಮನ್ನೇ ನಾವು ಪ್ರಶ್ನೆ ಮಾಡ್ಬೇಕು. ಜನಸಾಮಾನ್ಯರು ಬೆಡ್ ಸಿಗ್ತಿಲ್ಲ ಅಂದ್ರೆ ನಿಮ್ಮನೆ ಹತ್ರನೇ ಬರ್ಬೇಕು. PO ನಂಬರ್ ಎಲ್ಲ ಕಡೆ ಕೇಳ್ತಿದ್ದಾರೆ. ಟೆಸ್ಟ್ ರಿಪೋರ್ಟ್ ಬರೋದೇ 4-5 ದಿನ ಆಗುತ್ತೆ ಹೇಳ್ತಾರೆ. PO ನಂಬರ್ ಎಲ್ಲ ಎಲ್ಲಿ ತಗೊಂಬರೋದು ಸರ್? ಎಮರ್ಜೆನ್ಸಿ ಅಂದ್ರೆ ಯಾವ ಹಾಸ್ಪಿಟಲ್ ಬೆಡ್ ಇಲ್ಲ ಅಂತಾರೆ, ವೆಂಟಿಲೇಟರ್ ಇಲ್ಲ ಅಂತಾರೆ, ಆಕ್ಸಿಜನ್ ಲೆವೆಲ್ ಇಲ್ಲ ಅಂತಾರೆ. ಆಕ್ಸಿಜನ್ ಲೆವೆಲ್ ತೀರಾ ಕಮ್ಮಿ ಆಗ್ತಿದೆ ಅಮ್ಮನ್ಗೆ. ಈಗ ಆಕ್ಸಿಜನ್ ತೆಗೆದ್ರೆ ಉಸಿರಾಡಕ್ಕಾಗಲ್ಲ ನಮ್ಮ ಅಮ್ಮನ್ಗೆ. ಹಂಗಾಗಿದೆ ಪರಿಸ್ಥಿತಿಯಲ್ಲಿ. ಯಾರಿಗೂ ನಾವು ಕೇಳ್ಕೊಡೋದು. ಎಲ್ಲಿಂದ ಬಂದಿದ್ದ ನೀವು? ನಾವು ಬೆಂಗಳೂರಿಂದ ಹೊಸಕೋಟೆ ಹೋಗಿದ್ದು. ವೆಂಟಿಲೇಟರ್ ಇಲ್ಲ ಅನ್ನೋದಕ್ಕೋಸ್ಕರ ಕಳಿಸಿದ್ದಾರೆ ನಮ್ಮನ್ನ. ಪೇಷಂಟ್ ಹೆಸರೇನು? ಪ್ರೇಮ ಅಂತ. ಎಷ್ಟು ವಯಸ್ಸು? ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅಮ್ಮ? 61 ಆಗಿದೆ ಸರ್. ನಾವು ಅಡ್ಮಿಟ್ ಮಾಡಿದಾಗ 91 ಇದ್ದು, ಇವತ್ತು 61 ಆಗಿದೆ. ಮೊದಲೆಲ್ಲ ಅಡ್ಮಿಟ್ ಮಾಡಿದ್ರಮ್ಮ? ಇದು ಅವ್ರು ಹೇಳ್ತಾರೆ ಮೊದಲೆಲ್ಲ ಹೋಗಿ ರಮೇಶ್